ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಿಲೆಟ್ ಲಡ್ಡು ಪೌಡರ್, ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬ ಹೆಲ್ದಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು ಕೂಡ. ಇದೇ ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಕೂಡ ಇಂತಹ ಒಳ್ಳೆ ರೆಸಿಪಿ ಮಾಡಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟ್ ಲಡ್ಡು ಪೌಡರ್ನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ತುಂಬಾ ಹೆಲ್ತಿಗೆ ಒಳ್ಳೆಯದಾಗುವಂಥ ಕಬ್ಬಿಣದ ಹಾಗೂ ಪ್ರೋಟೀನ್, ವಿಟಮಿನ್ ಎಲ್ಲವೂ ಇದೆ. ಇದನ್ನು ಮಾಡಲಿಕ್ಕೆ ಸೋಯಾ, ರಾಗಿ ಹಾಗೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಎಲ್ಲವನ್ನೂ ಬಳಸಿರ್ತಾರೆ. ಜೊತೆಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಹಚ್ಚಿ ಅದರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಬೇಕಾಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ನೀರು ಕುದಿಬೇಕು. ಕುದಿಯೋವರೆಗೂ ಸ್ವಲ್ಪ ಚೆನ್ನಾಗಿ ಪೇಷನ್ಸಿಂದ ತಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಆಗ ನಾನಿಲ್ಲಿ ಸುಮಾರು 1 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಸಕ್ಕರೆಯನ್ನು ಯೂಸ್ ಮಾಡ್ತಾಯಿಲ್ಲ ಸ್ವೀಟಿಗೆ. ನೀವು ಸ್ವೀಟ್ ತುಂಬ ಇಷ್ಟಪಡ್ತೀರ ಅಂದರೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೋಬೋದು. ಈಗ ಮಿಲೆಟ್ ಲಡ್ಡು ಪೌಡರ್ ಏನಿದೆ ಅಲ್ಲ, ಅಂಗನವಾಡಿಲಿ ಕೊಟ್ಟಿರುವಂಥದ್ದು 3 ರಿಂದ 6 ವರ್ಷದ ಮಕ್ಕಳಿಗೆ, ಹಾಗೆಯೇ ಅಂಗನವಾಡಿಲಿ ಬಾಣಂತಿಯರಿಗೆ ಮತ್ತು ಕಿಶೋರಿಯರಿಗೂ ಇದನ್ನು ಕೊಡ್ತಾರೆ. ಅವರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನಾನು 1 ಲೋಟಕ್ಕೆ ಹಾಕೋತಾ ಇದ್ದೀನಿ. ನೆನಪಿರಬೇಕಾಗಿರೋ ವಿಷಯ ಏನಂದರೆ ಸ್ನೇಹಿತರೆ, ನೀವು ಇದನ್ನು ಹಾಕ್ಕೊಳ್ಳುವಾಗ ಲೋಟದಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ನೀರಿನಂಶ ಇರಬಾರ್ದು, ಗಂಟು ಕಟ್ಟಿಬಿಡುತ್ತೆ. ಹಾಗಾಗಿ ಒಣಗಿರುವಂಥ ಲೋಟನ ತೊಗೊಳ್ಳಿ. ಆದಷ್ಟು ಸ್ವಚ್ಛವಾಗಿರುವಂಥ ಲೋಟದನ್ನು ತೊಗೊಂಡು ನೀವು ಇದನ್ನು ಬೇಕಾದಷ್ಟು ಪ್ರಮಾಣದ ಹಿಟ್ಟು ಹಾಕ್ಬಿಟ್ಟು ಉಳಿದಿರುವಂಥ ಪ್ರಮಾಣನ ಒಂದು ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಡ್ಬೋದು. ಸ್ಟೀಲ್ ಕಂಟೈನರ್ ಬಾಕ್ಸಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನ ಬಳಸ್ಬಿಟ್ಟು ಇದನ್ನು ಗಂಟು ಕಟ್ಟಿ ಇಡ್ಬೋದು. ಈಗ ಇದನ್ನು ನೋಡಿ, ನೀರು ಕೂಡ ಈಗ ಕುದೀತಾ ಇದೆ ಕೊಬ್ಬರಿ ಹಾಕಿದ ನಂತರ. ಈಗಲೇ ನೀವು ಸ್ವೀಟ್ ಇನ್ನೂ ಆ್ಯಡ್ ಮಾಡೋದಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೋಬೋದು. ಈಗ ಇನ್ನೊಂದು ಲೋಟಕ್ಕೆ ನಾನಿಲ್ಲಿ ಸುಮಾರು 2 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಮಿಲೆಟ್ ಲಡ್ಡು ಪೌಡರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಉಗುರು ಬೆಚ್ಚನೆ ಇರುವಂಥ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪೂರ್ತಿಯಾಗಿ ಮಿಕ್ಸ್ ಆದ ನಂತರ ಕುದೀತಾ ಇರೋವಂಥ ನೀರಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆನಪಿರಲಿ, ಎಲ್ಲೂ ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಪೇಷನ್ಸಿಂದ ವೇಟ್ ಮಾಡಿ ಕುದಿಸ್ಕೊಳ್ಳಿ. ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು, ಅಥವಾ ಈ ಬೇಸಿಗೆಯಲ್ಲಿ ನೀವು ಕೂಡ ತಣ್ಣನೆ ಜ್ಯೂಸ್ ಥರ ಯೂಸ್ ಮಾಡ್ಬೋದು. ತುಂಬಾ ಹೆಲ್ದಿ ಹಾಗೆ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿರುವಂಥ ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ಮಾಡಿರುವಂಥ ಜ್ಯೂಸ್ ಅಥವಾ ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ಮಾಡಿರುವಂಥ ಒಂದು ಒಳ್ಳೆಯ ಸೂಪ್ ಇಲ್ಲಿ ರೆಡಿಯಾಗಿದೆ. ಸ್ವೀಟ್ ಸೂಪ್ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೋಡಿ, ಈಗ ಇದು ಕುದೀಲಿಕ್ಕೆ ಶುರುವಾಯಿತು. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ, ಸ್ವಲ್ಪ ತಣ್ಣಗಾಗೋದಕ್ಕೆ. ಇದನ್ನು ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ಅವರ್ ಆಮೇಲೆ ಜ್ಯೂಸ್ ಥರ ಇದನ್ನು ಸರ್ವ್ ಮಾಡ್ಬೋದು. ನೀವು ಬಿಸಿ ಬೇಕಾದರೂ ಇದನ್ನು ಟೇಸ್ಟ್ ಮಾಡ್ಬೋದು. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ಥರದ ಇನ್ನಷ್ಟು ಹೊಸ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವುಗಳು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಹಲವಾರು ರೆಸಿಪೀಸ್ಗಳ ಲಿಂಕನ್ನು ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಅವುಗಳನ್ನು ನೋಡಿ, ಜೊತೆಗೆ ಅವುಗಳನ್ನು ಚೆಕ್ ಮಾಡಿ ಅವಕ್ಕೂ ಲೈಕ್ ಮಾಡೋದನ್ನ ಮರಿಬೇಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬ್ಯೂಟಿಫುಲ್ ಅಡುಗೆ ಮನೆ ಚಾನಲನ್ನು ನೋಡ್ತಾ ಇರಿ, ಹರಿಸ್ತಾ ಇರಿ. ಜೈ ಶ್ರೀರಾಮ್. ನಮಸ್ಕಾರ.